ಸಿಎಂ ಪತ್ನಿ ಪತ್ರ ಬೆನ್ನಲ್ಲೇ ಈಗ 14 ಮೂಡ ಸೈಟ್ಗಳ ಖಾತೆಗಳನ್ನ ರದ್ದು ಮಾಡಿದ್ದಾರೆ. ಸಿಎಂ ಪತ್ನಿ 14 ಮೂಡ ನಿವೇಶನಗಳ ಖಾತೆ ರದ್ದು ಆಗಿದೆ. ಮೂಡ ಆಯುಕ್ತರು ಹೇಳ್ತಾ ಇದ್ರು, ಇವತ್ತು ನನ್ನ ಸಹೋದ್ಯೋಗಿ ಮಾತನಾಡಿಸಬೇಕಾದ್ರೆ ಅದರಲ್ಲಿ ಏನು ಕಾನೂನು ತೊಡಕುಗಳಿದೆ ಅದನ್ನೆಲ್ಲ ನೋಡ್ಕೊಳ್ತೀನಿ, ಅದಾದ ನಂತರ ರದ್ದು ಮಾಡಬೇಕಾ ಏನ್ ಮಾಡಬೇಕು ಅದಕ್ಕೊಂದಿಷ್ಟು ಸಮಯಾವಕಾಶ ಬೇಕು ಅಂತ ಹೇಳಿದ್ರು. ಅದೇ ರೀತಿಯಲ್ಲಿ ಈಗ ಯತೀಂದ್ರ ಅವರು ಹೋಗಿ ಕೊಟ್ಟಂತ ಪತ್ರದ ಬೆನ್ನಲ್ಲೇ ಅವರೆಲ್ಲ ಕಾನೂನು ಸಲಹೆಗಳನ್ನ ಪಡ್ಕೊಂಡು ಈಗ 14 ಸೈಟ್ಗಳನ್ನ ರದ್ದು ಮಾಡಿದ್ದಾರೆ ಅಂತಿದ್ದಾರೆ. ಬಟ್ ತನಿಖೆಯ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಈ ರದ್ದು ಮಾಡಿರೋದು ಹೇಗೆ ಪರಿಣಾಮಗಳನ್ನ ಬೀಳುತ್ತೆ, ಅದು ಆಯುಕ್ತರು ಮಾಡಕ್ಕಾಗುತ್ತಾ, ಇದು ಮತ್ತೊಂದು ರೀತಿಯಾದಂತಹ ಸವಾಲುಗಳಿಗೆ ಎಡೆ ಮಾಡಿಕೊಡುತ್ತಾ ಗೊತ್ತಿಲ್ಲ. ಏನೇನ್ ರಿಪರ್ಕೇಷನ್ ಆಗುತ್ತೆ ಈ ಪ್ರಕರಣದಲ್ಲಿ ಅಂತ ಹೇಳಿ. ಕಾರಣ ಈಗ 14 ಮೂಡ ನಿವೇಶನಗಳ ಖಾತೆ ರದ್ದು ಮಾಡಿದ್ದಾರೆ. ಬಟ್ ತಗೊಂಡಿರುವಂತದ್ದು ಗೊತ್ತಾಗಿದೆ ಅಲ್ವಾ. ಆ ನಿಟ್ಟಲ್ಲಿ ಈಗ ತನಿಖೆಯನ್ನ ಮಾಡುವಂತ ಲೋಕಾಯುಕ್ತರು ಹೇಗೆ ತನಿಖೆಯನ್ನ ಮಾಡುತ್ತಾರೆ, ಇಡಿ ಅವರು ಹೇಗೆ ಈ ವಿಚಾರದಲ್ಲಿ ತಗೊಳ್ತಾರೆ. ಇಡಿ ಅವರು ಬಂದಿದ್ದೇ ಈ 14 ಸೈಟ್ಗಳ ವಿಚಾರದಲ್ಲಿ. ನನ್ನ ಸಹೋದ್ಯೋಗಿ ಈಗ ಕೆಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆಪಿ ನಾಗರಾಜ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ಕೊಳ್ತಾ ಇದೆ. ಬೆಳಗ್ಗೆ ಆಯುಕ್ತರನ್ನ ನೀವು ಮಾತನಾಡಿಸ್ತಾ ಇದ್ರಿ, ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಇದ್ರಲ್ಲಿ ಏನ್ ಕಾನೂನು ತೊಡಕುಗಳಿದೆ ಅವುಗಳನ್ನೆಲ್ಲ ನೋಡಿಕೊಂಡು ಆಮೇಲೆ ನಾನು ಇದ್ರ ಬಗ್ಗೆ ನಿರ್ಧಾರವನ್ನ ಮಾಡ್ತೀನಿ ಅಂತ ಹೇಳಿ. ಎಲ್ಲ ಕ್ಲಿಯರ್ ಆಗಿದೆಯಾ ಅಂತ. ಬಟ್ ಇನ್ನೊಂದೇನಾದ್ರೂ ರಿಪರ್ಕೇಷನ್ ಆಗುತ್ತಾ ಇದು? ಇಲ್ಲ, ಮಧ್ಯಾಹ್ನ ಕಾನೂನು ಸಲಹೆಯನ್ನ ಪಡೆದುಕೊಂಡು ಈಗ ಕೆಲವೇ ಕ್ಷಣಗಳ ಮುಂಚೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಈ ಒಂದು ಆದೇಶವನ್ನ ಮಾಡಿದ್ದಾರೆ. ಅಂದ್ರೆ ಏನು ಪಾರ್ವತಮ್ಮ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಪತ್ರ ಏನಿದೆ ಆ ಪತ್ರವನ್ನ ಒಪ್ಪಿಕೊಂಡು ಅವರ 14 ಸೈಟ್ ಅವ್ರಿಗೆ ಏನ್ ಮಂಜೂರಾಗಿದ್ದು ಅದನ್ನ ಸಂಪೂರ್ಣವಾಗಿ ರದ್ದು ಮಾಡಿದ್ದೇನೆ ಅನ್ನುವಂತಹ ಆದೇಶವನ್ನು ಕೂಡ ಮಾಡಿದ್ದಾರೆ. ಅಲ್ಲಿಗೆ ಈ ಪ್ರಕರಣದ ಒಂದು ಮಜಲ್ ಮುಗ್ದಂತಾದಂತೆ ಕಾಣ್ತಾ ಇದೆ. ಆದ್ರೆ ಕ್ವಶನ್ ಇರುವಂತಹದ್ದು ಅರುಣ್, ಇಲ್ಲಿ ಈಗ ತನಿಖೆ ಆರಂಭ ಆಗಿದೆ. ತನಿಖೆ ಆರಂಭ ಆಗಿರುವಂತ ಹೊತ್ತಿನಲ್ಲಿ ಅವರು ಸೈಟ್ಗಳನ್ನ ವಾಪಸ್ ಕೊಟ್ಟಿರುವಂತಹ ಸೈಟ್ಗಳನ್ನ ಇದು ಈಗ ಅದರ ಪ್ರಕಾರವಾಗಿ ರದ್ದು ಮಾಡಿದ್ದಾರೆ. ಹಾಗಾದ್ರೆ ಈಗ ತನಿಖೆ ಯಾವ ರೀತಿಯಾಗಿ ಸಾಗಬೇಕು? ನಾಳೆ ದಿನ ಸಿದ್ದರಾಮಯ್ಯ ಆರೋಪಿ ಸ್ಥಾನದಲ್ಲಿರುವಂತಹ 4 ಜನರಿಗೆ, ಅಂದ್ರೆ ಸಿದ್ದರಾಮಯ್ಯನವರು, ಪಾರ್ವತಮ್ಮ ಸಿದ್ದರಾಮಯ್ಯನವರು, ಮಲ್ಲಿಕಾರ್ಜುನ್ ಮತ್ತು ದೇವರಾಜ್ ಅವರಿಗೆ ನೋಟಿಸ್ ಅನ್ನ ಕೊಡಬಹುದಾ? ನೋಟಿಸ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಇದು ಅಡ್ಡ ಬರುತ್ತಾ? ಇದೆಲ್ಲದೂ ಕೂಡ ಕಾನೂನಿನ ಪ್ರಕ್ರಿಯೆ ಮತ್ತೊಂದು ಭಾಗವಾಗಿ ಕಾಣ್ತಾ ಇದೆ ಅರುಣ್. ಸದ್ಯಕ್ಕಂತೂ ಈಗ ಸಿದ್ದರಾಮಯ್ಯನವರ ಪತ್ನಿಯ ಹೆಸರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ನೀಡಿದಂತಹ 14 ಸೈಟ್ಗಳು ಕೂಡ ಈಗ ಕಾನೂನಾತ್ಮಕವಾಗಿ ರದ್ದಾಗಿವೆ ಅರುಣ್. ಓಕೆ ಕೆಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಂದ್ರೆ ಬೇಸ್ ಇರೋದೇ 14 ಸೈಟು, ಅದನ್ನೇ ಈಗ ರದ್ದಾಗಿದ್ರೆ ಖಾತೆನ ಹಾಗಿದ್ರೆ ಏನೂ ಆಗಲ್ಲ. ತನಿಖೆಗೆ ತಗೊಂಡಿರೋದಿತ್ತು, ಈಗ ರದ್ದು ಮಾಡ್ಕೊಂಡಿದ್ರೆ ಬೇಡ ಅಂತ ಹೇಳಿ, ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ತಗೊಂಡಿದ್ ಸರಿನಾ ಅಲ್ವಾ ಅನ್ನುವಂಥದ್ದು ತನಿಖೆ ಆಗ್ಬೇಕಾಗಿದೆ. ಕೊಟ್ಟಿರೋದು ಹೇಗಿದೆ ಅದರ ಮೇಲೆ ಕೇಸ್ ಬರುತ್ತೆ, ಅದರ ಮೇಲೆ ತನಿಖೆ ಹೋಗುತ್ತೆ. ಈ ವಾಪಸ್ ತಗೊಂಡಿರೋದೆಲ್ಲ ದಟ್ಸ್ ಬೇರೆ ವಿಚಾರ ಅದು. ಬಟ್ ತಗೊಂಡಿರುವಂತದ್ದು ಸರಿ ಇತ್ತಾ ಇಲ್ಲ ತಪ್ಪಿತ್ತಾ, ಅಲ್ಲಿ ಜಾಗಕ್ಕೆ ಇಲ್ಲಿ ಕೊಟ್ರ, ಆ ಮೂಡ ತೆಗೆದುಕೊಂಡಂತ ಜಾಗ ಕೃಷಿ ಜಮೀನಾಗಿ ಕನ್ವರ್ಟ್ ಮಾಡಿದ್ದು ಹೇಗೆ, ಇವೆಲ್ಲ ತನಿಖೆಯಲ್ಲಿ ಬರಬೇಕಲ್ಲ. ಅದನ್ನ ತನಿಖೆ ಮಾಡ್ತಾರೆ. ಏನೂ ಆಗಲ್ಲ, ಈ ಪ್ರಕರಣ ಹಾಗೆ ಮುಂದುವರಿಯುತ್ತೆ.